ಫ್ರೀ ಒಂದು ಸಿನಿಮಾ ನೋಡ್ತಾ ಇದ್ದೀನಿ, ವೈಲ್ಡ್ ಲೈಫ್ ಸೆಂಚುರಿ. ಕ್ರ್ಯಾಬ್ಸ್ ಅಂತಾರಲ್ಲ, ಕ್ರ್ಯಾಬ್ಸ್. ಹಲೋ ಸ್ನೇಹಿತರೆ, ನಾನು ನಿಮ್ಮ ಎಕ್ಸ್ಪ್ಲೋರಿಂಗ್ ಬಸವರಾಜ್. ಇವತ್ತೊಂದು ಹೊಸ ವಿಡಿಯೋದೊಂದಿಗೆ ಬಂದಿನಿ. ಏನಪ್ಪ ಅಂದರೆ, ನಮ್ಮ ಬೆಂಗಳೂರಲ್ಲಿ ಇರತಕ್ಕಂಥ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿಗೆ ಬಂದಿದ್ದೀನಿ. ಒಳಗಡೆ ಟಿಕೆಟ್ ತೊಗೊಂಡು ಹೋಗೋಣ, ಹೆಂಗಿದೆ ಅಂತೇಳಿ ಟೋಟಲ್ ವ್ಯೂ ತೋರಿಸ್ತೀನಿ. ಸೂಪರಾಗಿರ್ತದೆ, ಹೋಗೋಣ ಬನ್ನಿ ಟಿಕೆಟ್ ತೊಗೊಳಕ್ಕೆ. ಸ್ನೇಹಿತರೆ, ನಾವು ಎಂಟ್ರ್ ಆಗಿದ ತಕ್ಷಣವೇ ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕ್ ಆಫ್ ಬೆಂಗಳೂರು ಅಂತೇಳಿ ಒಂದು ಬೋರ್ಡ್ ಕಾಣುತ್ತೆ. ಅದಾಗಿದ ತಕ್ಷಣವೇ ನಾವು ಟಿಕೆಟ್ ತೊಗೊಳಕ್ಕೆ ಹೋಗಬೇಕು. ಇವೆಲ್ಲ ಮ್ಯಾಪ್ ಆಗಿದ್ದಾರೆ ನೋಡಿ. ಆ್ಯಸ್ ಪರ್ ಈ ಮ್ಯಾಪ್ ಪ್ರಕಾರನೇ ನಾವು ಹೋಗಬೇಕು. ಇಲ್ಲಿ ಟಿಕೆಟ್ ಕೌಂಟರ್ದಲ್ಲೇ ಬಂದಿದ್ದೀನಿ ಟಿಕೆಟ್ ತೊಗೊಳ್ಳೋಣ ಅಂತೇಳಿ. ಅಷ್ಟೊಂದೇನು ರಶ್ ಇಲ್ಲ, ಬಟ್ ಡಿಜಿಟಲ್ ಪೇಮೆಂಟ್ಸ್ ಕೂಡ ಅವೈಲೇಬಲ್ ಇರುತ್ತದೆ. ನಾವು ಸ್ಕ್ರೀನ್ ದರ ಟಿಕೆಟ್ ಹೆಂಗೆ ಬೈ ಮಾಡ್ಬೇಕಂತೇಳಿ ಈ ಥರ ಬೈ ಮಾಡಿಕೊಂಡು ನೆಕ್ಸ್ಟ್ ಜೀಪ್ ಆದರೆ ಜೀಪು, ಜೂ ಆದರೆ ಜೂ, ಬಟರ್ಫ್ಲೈ ಪ್ಲಸ್ ಜೂ ಈ ಥರ ಕೂಡ ಇದೆ. ನಂದು ಆ್ಯಕ್ಚುಲಿ ನಾನೀಗ ಆಫ್ಲೈನ್ ತೊಗೊಂಡಿದ್ದೀನಿ, ಅವರೇ ಕೊಟ್ಟಿದ್ದಾರೆ. ಇದು ಬಂದು 420 ರುಪೀಸು ಎಲ್ಲ ಇರುತ್ತೆ. ಇದರಲ್ಲಿ ಚೆಕ್ ಮಾಡ್ಕೊಂಡು ಹೋಗೋಣ, ಓಕೆನಾ? ಈಗ ಇದು ಒಳಗಡೆ ಎಂಟ್ರೆನ್ಸ್ ಅಂದ್ಬಿಟ್ಟು. ಸಾರಿ ಗಾಯ್ಸ್, ನಾನು ಹೊರಗಡೆ ವಾಯ್ಸ್ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ, ಸೊ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಿಮಗೆ ಇಲ್ಲಿ ನೋಡದೇ ಇರ್ಬೋದು, ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಬೆಂಗಳೂರು ಅಂತೇಳಿ ಹಾಕಿದ್ದಾರೆ. ಒಳಗಡೆ ಎಂಟ್ರೆನ್ಸ್ ಆಗಿದ ತಕ್ಷಣವೇ ನಮಗೊಂದು ಬ್ಯೂಟಿಫುಲ್ ಅಕ್ವೇರಿಯಂ ಕಾಣುತ್ತೆ. ಆಂಬಿಯೆಂಟ್ ಮಾತ್ರ ಲುಕ್ ಸೂಪರ್ ಅಂತ ಹೇಳ್ಬೋದು. ನೋಡಿದ್ರೆಲ್ಲ ಎಲ್ಲ ಲೈಟಿಂಗ್ ಎಲ್ಲ ಹಾಕಿದ್ದಾರೆ, ಅಟ್ರಾಕ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಹೀಗೆ ನಾವು ಟಿಕೆಟ್ ತೊಗೊಂಡು ಇಲ್ಲಿ ಪಂಚ್ ಮಾಡಬೇಕು. ನಿಮ್ಗೆ ಆ್ಯಸ್ ಪರ್ ನಾವು ಮೆಟ್ರೋದಲ್ಲಿ ಹೋಗ್ತೀವಲ್ಲ, ಇನ್ನು ಮತ್ತು ಔಟ್ ಪಂಚಿಂಗ್ ಆಗುತ್ತೆ ಅಂತೇಳಿ ಅದೇ ಥರನೇ ಇದು ಸೇಮು. ನಾವು ಈಗ ಕಾಂಬೋ ಪ್ಯಾಕ್ ತೊಗೊಂಡಿದ್ದೀನಿ, 420 ರುಪೀಸ್ ಆಗಿದೆ. ಸಫಾರಿ ಫಸ್ಟ್ ಹೋಗೋದು, ಆದಮೇಲೆ ನಾವು ಜೂ ಹೋಗಬೇಕು. ಪರ್ ಹೆಡ್ ಬಂದು ನಿಮಗೆ 420 ರುಪೀಸ್ ಬೀಳುತ್ತೆ ಕಾಂಬೋ ಪ್ಯಾಕಲ್ಲಿ. ಎ ಸಿ ವಿತ್ ನಾನ್ ಎ ಸಿ ಆದರೆ ಕಮ್ಮಿ ರೇಟು 420 ರುಪೀಸು, ಎ ಸಿ ಆದರೆ ಜಾಸ್ತಿ ರೇಟು. ಆಲ್ಮೋಸ್ಟ್ ಎಲ್ಲರೂ ಪ್ಯಾಸೆಂಜರ್ ಬಂದಿದ್ದಾರೆ, ಹೋಗೋಣ ಮತ್ತೆ ನಡೀರಿ. ಹೀಗೆ ಒಳಗಡೆ ಕುತ್ಕೊಂಡಿದ್ವಿ ಬಸ್ನಲ್ಲಿ, ನಾನ್ ಎ ಸಿ ಬಸ್ ಇದು. ಇವಾಗ ತೋರಿಸ್ತೀನಿ ವ್ಯೂಸ್ ಹೆಂಗಿದೆ ಅಂತ ಒಳಗಡೆ, ನೋಡೋಣ ಬನ್ನಿ, ಓಕೆನಾ? ಹೀಗೆ ನಮಗೆ ಸ್ಟಾರ್ಟಿಂಗಲ್ಲಿ ನಮಗೆ ಮೊಸಳೆಗಳ ಕಂಡು, ಆದ ನಂತರ ನೀಲಿ ಜಿಂಕೆ ಅಂತೇಳಿ ಕರೀತಾರೆ. ಕಾಡಿನಲ್ಲಿ ಜಾಸ್ತಿ ಕಾಣುವುದು ಈ ನೀಲಿ ಜಿಂಕೆ. ಒಂದು ಭಾಳಷ್ಟು ಅದ್ಭುತ ಅಂತ ಅನ್ನಿಸ್ತು, ಯಾಕಂದರೆ ಮನಸ್ಸಿಗೂ ನೆಮ್ಮದಿ ಅನ್ನಿಸ್ತದೆ. ಪೀಸ್ಫುಲ್ ಲೈಫ್ ಅಂದರೆ ಅಷ್ಟೇ ಸೂಪರ್ ಆಗಿರುತ್ತದೆ, ಬಟ್ ಅಷ್ಟೇ ಕಷ್ಟವಾಗಿ ಕೂಡ ಹೊರತು ಇರುತ್ತೆ. ಆನೆಗಳು ನೋಡಿ ಸ್ನೇಹಿತರೆ, ನೀವು ಆನೆಗಳನ್ನ ನೋಡಿರ್ಬೋದು. ಪ್ರಪಂಚದಲ್ಲಿ ಅತಿ ದೊಡ್ಡ ಅನಿಮಲ್ಗಳಲ್ಲಿ ಆನೆ ಮತ್ತು ಬ್ಲೂ ವೇಲ್ ಅಂತೇಳಿ ನನಗೆ ಗೊತ್ತಿದ್ದು. ನಿಮಗೆ ಯಾವುದಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನೋಡಿ, ಅವು ಎಷ್ಟು ಚೆಂದಾಗಿ ಆಟ ಆಡ್ಕೊತ ಸ್ನಾನ ಮಾಡ್ತಾ ಇದ್ದಾವೆ. ಮಾವುತ ಅದ್ರ ಜೊತೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಪುಟ್ಟ ಪುಟ್ಟ ಆನೆಗಳಿದ್ದಾವೆ ನೋಡಿ. ಹೀಗೆ ಸ್ವಲ್ಪ ಪ್ರಯಾಣ ನಂತರ ನಮಗೊಂದು ಬೇರೆ ಲೊಕೇಶನ್ ಹೋಗ್ತೀವಿ. ಇದಾದಮೇಲೆ ಹೀಗೆ ಒಂದಿಷ್ಟು ದೂರ ಹೋದ್ಮೇಲೆ ನಾವೊಂದು ಕರಡಿ ನೋಡಿದ್ವಿ. ಎಷ್ಟು ಚೆಂದಾಗಿ ಮಲಗಿದೆ ನೋಡಿ ರೋಡ್ ಮೇಲೆ. ಅದಕ್ಕೆ ಏನು ಟೆನ್ಷನ್ನೇ ಇಲ್ಲ ಜೀವನದ ಮೇಲೆ. ನಿಮಗೆ 90s ಕಿಡ್ಸ್ ಆದರೆ ಒಂದು ಪದ್ಯ ನೆನಪಿದೆ, ಕರಡಿ ಕುಣಿತ ಅಂತೇಳಿ ಒಂದು ಕನ್ನಡದಲ್ಲಿ ಸಾಂಗ್ ಬರ್ತಿತ್ತು. ಈ ಒಂದು ಕರಡಿ ಒಂದು ಕೂದಲಿಂದ ನಡುವಿ ಉಡ್ದಾರಕ್ಕೆ ಕೂದಲನ್ನು ಕಟ್ಬಿಟ್ಟಿದ್ರೆ ಅಂದರೆ ಇವನು ಬಲಶಾಲಿ, ಒಂದು ಧೈರ್ಯವಂತ ಅಂತೇಳಿ ಕಟ್ತಾಯಿದ್ರು. ನಿಮ್ಗೆ ಯಾರಿಗಾದರೂ ನೆನಪಿದ್ರೆ ಅದನ್ನು ಕಾಮೆಂಟ್ ಮಾಡಿ. ನೆಕ್ಸ್ಟ್ ನಾವು ಬೇರೆ ಒಂದು ಅನಿಮಲ್ ಝೋನಿಗೆ ಹೋಗ್ತಾ ಇದ್ದೀವಿ. ಪ್ರತಿಯೊಂದು ಅನಿಮಲ್ ಝೋನಿಗೆ ಒಂದು ಬೋನ್ ಥರ ಎಂಟ್ರಿ ಗೇಟ್ ಸ್ಟಾರ್ಟ್ ಮಾಡಿರ್ತಾರೆ. ಸ್ನೇಹಿತರೆ, ನನ್ನ ಫ್ರೆಂಡ್ ಒಬ್ರು ಏನು ಹೇಳಿದ್ರಂದರೆ, ಜೂ ವಿಡಿಯೋ ಮಾಡ್ತೀನಿ ಅಂದರೆ ಯಾಕೆ ಮಾಡ್ತೀಯಪ್ಪ, ಸುಮ್ಮನೆ ಯಾರೂ ನೋಡಲ್ಲ, ಈಗೆಲ್ಲ ಮೊಬೈಲ್ ಜನ್ರೇಷನಲ್ಲಿ ಅಂತ ಇದ್ದಾರೆ. ಬಟ್ ಈ ವಿಡಿಯೋ ಭಾಳಷ್ಟು ಹುಡುಗರಿಗೆ ಲೈಕ್ ಆಗುತ್ತೆ ಅಂತೇಳಿ ನಾನು ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ನೀವು ಕೂಡ ಒಂದು ಆನಂದ ಆಗ್ತೀರ ಅಂತೇಳಿ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಹಾಗೆ ನನ್ನ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ. ಹೊಸ ಕಂಟೆಂಟ್ ತೋರಿಸ್ತೀನಿ ನಿಮಗೆ. ಇಲ್ಲಿ ಎದುರುಗಡೆ ಕಾಣೋದು ಲೆಪರ್ಡ್, ಚೀತಾ ಅಂತಾರಲ್ಲ ಅದೇ.
ಎಷ್ಟು ಪೇಂಟೆಡ್ ಅನಿಮಲ್ ಅಂದರೆ ಇದೆ, ಎಂಥ ಬ್ಯೂಟಿಫುಲ್ ಆಗಿದೆ ನೋಡಿ ಸ್ನೇಹಿತರೆ. ನಾನು ಆ್ಯಕ್ಚುಲಿ ಒಳಗಡೆ ಬಂದಿದ್ದು ಜೂ ಅಲ್ಲಿ 11:00 ಆ್ಯಕ್ಚುಲಿ ಅದು ಊಟ ಮಾಡಿಕೊಂಡು ಸ್ಲೀಪಿಂಗ್ ಟೈಮ್ ಅವ್ರದ್ದು. ಸೊ ಅದಕ್ಕೆ ಎಲ್ಲರೂ ಮಲಗಿದ್ದಾರೆ. ಓಕೆ, ನೋಡೋಣ ಬನ್ನಿ ಮುಂದಗಡೆ ಏನು ಸಿಗುತ್ತೆ ಅಂತ ಹೇಳಿ. ಈ ಸಿಂಹನ ನೋಡಿದ ತಕ್ಷಣನೇ ನನಗೊಂದು ನೆನಪಾಯ್ತು. ಏನಪ್ಪ ಅಂದರೆ ಜಂಗಲ್ ಆಫ್ ದ ಕಿಂಗ್ ಅಂತಾರಲ್ಲ, ಅದರಂಗೆ ಆ ಒಂದು ಬೋನಿಗೆ ಅದೇ ಒಂದು ರಾರಾಜ ಥರ ಫೀಲ್ ಆಗ್ತಿದೆ ನೋಡಿ. ಅದು ಯಾವ ಥರ ಕೂತ್ಕೊಂಡಿದೆ ಅಂತೇಳಿ, ಏನೇನು ಸುಮ್ಮನೆ ಅಷ್ಟು ಗಾಂಭೀರ್ಯತವಾಗಿ ಕುಂತ್ಕೊಂಡಿದೆ. ಅದು ನೋಡ್ತಕ್ಕಂಥ ಸ್ಟೈಲ್ ನೋಡಿ, ಆ ಒಂದು ಇದು ನೋಡಿ. ಈ ಸಫಾರಿಯಲ್ಲಿ ಅಷ್ಟೊಂದು ವ್ಯೂ ಕಾಣಲ್ಲ, ಬಟ್ ಈ ಜೂ ಅಲ್ಲಿ ಮಾತ್ರ ಸೂಪರ್ ಆಗಿದೆ. ನೋಡೋಣ ಬನ್ನಿ ಒಳಗಡೆ ಹೆಂಗಿದೆ ಅಂತ ತೋರಿಸ್ತಾ ಇದೀನಿ. ಹುಡುಗರಿಗೆ ಕರ್ಕೊಂಬಂದ್ರೆ ಸೂಪರ್ ಆಗಿ ಎಂಜಾಯ್ ಮಾಡ್ತಾರೆ. ಓಕೆ, ಇದು ಕುದುರೆ ಥರನೇ ಇರ್ತದೆ, ಜೀಬ್ರಾ ಅಂತೇಳಿ ಕರೀತಾರೆ. ಪೇಂಟೆಡ್ ಹಾರ್ಸ್ ಅಂತಗಳು ಇನ್ನೊಂದು ಹೆಸರು ಇದಕ್ಕೆ. ಎಷ್ಟು ಚೆನ್ನಾಗಿದೆ ನೋಡಿ, ನೋಡೋಕ್ಕೆ ಅದ್ಭುತ. ಅದ್ರ ಸ್ಕಿನ್ ಮೇಲೆ ನಾವು ಬ್ರಷ್ ಹಾಕಿ ಪೇಂಟ್ ಮಾಡ್ದಂಗಿದೆ. ಇಲ್ಲಿ ನೀವು ನೋಡಬಹುದು ಜಿರಾಫೆಗಳಿದ್ದಾವೆ. ಪ್ರತಿ ಅನಿಮಲ್ದು ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ. ಇದು ಎಲ್ಲಿಂದ ಬಂತು, ಇದು ಡಯಟ್ ಏನು, ಇದ್ರದ್ದು ಡೈಲಿ ಒಂದು ಆ್ಯಕ್ಟಿವಿಟೀಸ್ ಏನು ಅನ್ನೋದು ಇದರಲ್ಲಿ ಪ್ರಾಪರಾಗಿ ಮೆನ್ಷನ್ ಮಾಡಿರ್ತಾರೆ. ಈ ಜಿರಾಫೆ ಬಂದು ಪರ್ ಡೇ 24 ಅವರ್ಸಲ್ಲಿ 5 to 30 minutes ಅಷ್ಟೇ ಸ್ಲೀಪ್ ಮಾಡುತ್ತಂತೆ. ಅದರದ್ದು ಫುಡ್ ಬಂದು ಸ್ವೀಟ್ ಪೊಟ್ಯಾಟೋಸು, ಬನಾನಾಸು, ಕ್ಯಾರೆಟು, ಸಾಲ್ಟು, ಓಟ್ಸು ಅದೆಲ್ಲ ತಿನ್ನುತ್ತಂತೇಳಿ ಹಾಕಿದ್ದಾರೆ ಇಲ್ಲಿ. ಸುವರ್ಣಮುಖಿ ಕಾಫಿ ಅಂತೇಳಿ ಎಷ್ಟು ಕಾಸ್ಟ್, ವೆರಿ ಕಾಸ್ಟ್ಲಿ. ಒಳಗಡೆ ಬಂದಿದ್ದೀನಿ ಈ ಒಂದು ಕೆಫೆಗೆ. ಎವ್ವಿ ಕಾಸ್ಟ್ಲಿ. ಒಂದು ಟೀ ಬಂದು 60 rupees ಅಂತೇಳಿ. ಎವಿ ಅಂದರೆ ಎವಿ. ಸ್ನೇಹಿತರೆ, ಇದೆಲ್ಲ ನಿಮಗೆ ಗೊತ್ತೇ ಇರುತ್ತೆ, ನಾನು ಹೇಳೋದು ಅವಶ್ಯಕತೆ ಇಲ್ಲ. ಹಿಪ್ಪೋಪಟಮಸ್ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಕರೀತಾರೆ, ಕನ್ನಡದಲ್ಲಿ ನೀರಂದಿ ಅಂತ ಕರೀತಾರೆ. ಇದು ಯಾವಾಗಲೂ ನೀರಲ್ಲೇ ಇರುತ್ತದೆ. ಎಷ್ಟು ದೊಡ್ಡದಿದೆ ನೋಡಿ. ನಾನು ಹೋದಾಗೆ ಫುಲ್ಲು ಹಾರಿಸ್ಬಿಡ್ತಿ, ಇಡೀ ಸೌಂಡ್ ಬಂದ್ಬಿಡ್ತು ನೋಡೋದಲ್ಲ ಪೂರ್ತಿ. ಇದು ಹುಲಿ ನೋಡಿ, ಅದರದ್ದು ಸಿಂಹದ ಒಂದು ಡೈಟ್ ಪ್ಲ್ಯಾನ್ ಏನು ಮತ್ತು ಅದರದ್ದೆಲ್ಲ ಡೀಟೇಲ್ಸ್ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ರೆಪ್ಟೈಲ್ಸ್ ಝೋನ್ ಅಂತೇಳಿ ಹಾಕಿದ್ದಾರೆ ನೋಡಿ. ಸ್ಪೆಟಕ್ಯುಲರ್ ಅಂದರೆ ನಾಗರ ಹಾವು ನೋಡಿ, ಇಲ್ಲಿ ಕಾಳಿಂಗ ಸರ್ಪ, ಹೆಬ್ಬಾವು, ಕರೆ ಹಾವು, ಆಂಟಿ ವೆನಮ್ನ ಸ್ಪೆಕ್ಟಾಕ್ಯುಲರ್ ಕೋಬ್ರಾ ಅಂದರೆ ಇದೆ ಸ್ನೇಹಿತರೆ. ಇಲ್ಲಿ ಕೋಬ್ರಾ ಈ ಒಳಗಡ್ಲಿಂದ ಇದೆ ನೋಡಿ, ಎಷ್ಟು ಸೂಪರ್ ಆಗಿದೆ ನೋಡಿ. ಈ ಗಿಳಿಗಳ ವಿಚಿತ್ರವಾದಂಥ ಗಿಳಿಗಳೆಲ್ಲ ಇದೆ ಇಲ್ಲಿ, ಪ್ಯಾರೆಟ್ಸ್ ಅಂತ ಹೇಳ್ಬೋದು. ಇದರ ನವಿಲುಗಳು ನೋಡಿ ಎಷ್ಟು ಕಲರ್ ಆಗಿದೆ ಅಂದರೆ ಅಷ್ಟು ಫೈನ್ ಕಲರ್ ಆಗುತ್ತೆ. ಎಷ್ಟು ನ್ಯಾಚುರಲ್ ಆಗಿದೆ ನೋಡೋದು ಕಲರ್. ಪ್ಯಾರೆಟ್ ಥರ ಇದೆ, ಬಟ್ ಪ್ಯಾರೆಟ್ ಅಲ್ಲ, ಇದೆ ಡಿಫ್ರೆಂಟ್ ಆಗಿ ಕಲರ್ ಇದೆ ನೋಡಿ. ಅನೇಕ ಬರ್ಡ್ಗಳೆಲ್ಲ ಇಲ್ಲಿದ್ದಾವೆ, ಅದರ ಹೆಸರುಗಳೇ ಗೊತ್ತಾಗ್ತಾ ಇಲ್ಲ ನೋಡಿ. ಈಗ ನಾವು ಕಾಣುವುದು ಇದು ನವಿಲಿ, ವೆರಿ ರೇರೆಸ್ಟ್ ಅಂತಂತ ಹೇಳ್ಬೋದು. ಯಾಕಂದರೆ ವೈಟ್ ಕಲರ್ ವೆರಿ ರೇರ್ ಕಾಣ್ತಿರುತ್ತೆ. ಇಲ್ಲಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ನಾವು ಯಾರಾದರೂ ಸಿಕ್ಬಿಟ್ರಿಗಿನ ತೊಗೊಂಡು ಹೋಗ್ಬಿಡ್ತಾರ ಪಕ್ಕ. ಸ್ನೇಹಿತರೆ, ಚೀತಾನ್ ನೋಡಿರ್ತೀರಿ ನೋಡಿ, ಅದರ ಕಣ್ಣಲ್ಲಿ ನೋಡಿ ಎಷ್ಟು ಪವರ್ಫುಲ್ ಆದಂಥ
ಅರೋರಾ ಕಾಣ್ತಿದೆ ನೋಡಿ. ಬನ್ನೇರುಘಟ್ಟದಲ್ಲಿ ಒಂದು ಸಿನಿಮಾ ಥಿಯೇಟ್ರ್ ಇದೆ, ಅಂದರೆ ವೈಲ್ಡ್ ಲೈಫ್ ಸೆಂಚುರಿದೆ ಅದರದ್ದೊಂದು. ಆ ಒಳಗಡೆ ಹೋಗ್ತಾ ಇದ್ದೀನಿ, ಯಾರಿಲ್ಲ, ನಾನೊಬ್ಬನೇ ಹೋಗಿದ್ದೀನಿ. ಅದೇ ಟಿಕೆಟ್ ಕೊಡ್ಬೇಕಾ ಫ್ರೀ ಅನ್ನೋದು ಒಂದು ಗೊತ್ತಾಗ್ತಾ ಇಲ್ಲ. ಹೋಗಿ ಒಂದು 5-10 ಮಿನಿಟ್ಸ್ ಕುಂತ್ಕೊಂಡು ಮತ್ತೆ ವಾಪಸ್ ಬಂದೆ. ಯಾಕೋ ಒಬ್ಬನಿಗೆ ಕುಂದ್ರಕ್ಕೆ ಆಗಿರಲಿಲ್ಲ, ಅದಕ್ಕೆ ವಾಪಸ್ ಬಂದೆ ಸ್ವಲ್ಪ ನೋಡ್ಬಿಟ್ಟು. ಬನ್ನೇರುಘಟ್ಟದಲ್ಲಿ ಫ್ರೀ ಒಂದು ಸಿನಿಮಾ ನೋಡ್ತಾ ಇದ್ದೀನಿ, ವೈಲ್ಡ್ ಲೈಫ್ ಸೆಂಚುರಿ. ಹಿಂಗಿದೆ ನೋಡಿ, ಸೂಪರ್ ಆಗಿದೆ. ಯಾರ್ಯಾರಿಲ್ಲ ನೋಡಿ. Perhaps this bachelor will have more luck. ಹೀಗೆ ಒಂದು ಪ್ಲೇಸಲ್ಲಿ ಬಂದಿದ್ದೆ. ಇದು ಜೂ ಅಲ್ಲಿ ಮ್ಯೂಸಿಯಂ ಥರ ಕ್ರಿಯೇಟ್ ಮಾಡಿದ್ದಾರೆ. ಎಲ್ಲ ಏನ್ಷಿಯಂಟ್ ಅನಿಮಲ್ಸು ಎಲ್ಲ ಅದನ್ನು ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಅದರ ಒಂದು ಗುರುತುಗಳು ಲೈಕ್ ಲೆಗ್ ಫುಟ್ ಪ್ರಿಂಟ್ಸ್ ಆಗಿರ್ಬೋದು, ಅದರದ್ದೊಂದು ಸ್ಕಿನ್ ಆಗಿರ್ಬೋದು, ಎಲ್ಲ ಕಲೆಕ್ಟ್ ಮಾಡಿಟ್ಟಿದ್ದಾರೆ. ಸೂಪರಾಗಿದೆ ಒಳಗಡೆ. ರಿಯಲಿ ಲೈಕ್ ಮಾಡ್ತೀನಿ ಸ್ನೇಹಿತರೆ, ಈ ಥರ ಎಲ್ಲ ಕ್ರಿಯೇಚರ್ಸ್ನ ಮಾಡಿದ್ರು ನನಗೆ ಭಾಳ ಇಷ್ಟ. ಎಲಿಫೆಂಟ್ಸು, ಕರಡಿಗಳು, ಬರ್ಡ್ಸ್ಗಳು, ಇಲ್ಲಿ ಮಿನೇಚರ್ ಥರ ಎಲ್ಲ ಮಾಡಿದ್ದಾರೆ ನೋಡಿ. ಹ್ಯಾಂಡ್ ಕ್ರಾಫ್ಟೆಡ್ ಇದೆಲ್ಲ. ಡ್ರ್ಯಾಗನ್ ಅವ್ರದ್ದು, ಆಸ್ಟ್ರಿಚ್ದು ಎಲ್ಲದ್ರದ್ದು ಎಗ್ಸ್ ಇಲ್ಲಿ ಇದ್ದಾವೆ, ಹಾಕಿದ್ದಾರೆ ನೋಡಿ. ಸ್ನೇಹಿತರೆ, ಈ ಟೈಗರ್ಸು, ಹುಲಿ ನೋಡಿ ನಾನು ರಿಯಲಿ ಶಾಕ್ ಆದೆ. ಅಷ್ಟು ರಿಯಲಿಸ್ಟಿಕ್ ಇದ್ದಾವೆ ಅವು. ರಿಯಲಿ ಅಲ್ಲಿ ಇದಾವೇನೋ ಅಂತ ಫೀಲಿಂಗ್ ಅನಿಸ್ತು ನನಗೆ. ಅದು ನೋಡಿ ನಿಜವಾಗ್ಲೂ ಭಯ ಆಯಿತು ನನಗೂ. ಅದು ಒಂದು ಚೀತಾ ಇದೆ, ಅದನ್ನ ನೋಡಿ ಅಂತೂ ಶಾಕ್ ಆದೆ ನಾನು, ಸಿಂಹ ನೋಡ್ಬಿಟ್ಟು. ಇದು ಕಾಡಂದಿ ಅಂತಾರಲ್ಲ, ಅಂದರೆ ಎಮ್ಮೆ, ಬೈಸನ್ ಅಂತೇಳಿ ಇದನ್ನ ಇಂಗ್ಲೀಷಲ್ಲಿ ಕರೀತಾರೆ. ಎಷ್ಟು ದೊಡ್ಡದಿದೆ ನೋಡಿ ಇದು. ಒಂದು ಸಲ ನಾವೇನಾದ್ರೂ ಗುದ್ಬಿಟ್ಟದಂದ್ರೆ ಹಾಗೆ ಸತ್ತೇ ಹೋಗಿದ್ವಿ ಒಂದೇಟ್ಗೆ. ಬಟರ್ಫ್ಲೈ ಪಾರ್ಕಲ್ಲಿ ಇದ್ದೀವಿ, ಚಿಟ್ಟೆ ಉದ್ಯಾನವನ ಅಂತೇಳಿ. ನೋಡೋಣ ಬನ್ನಿ ಇವಾಗ. ಈಗ ಟಿಕೆಟ್ ಕೌಂಟರ್ದಲ್ಲಿ ಟಿಕೆಟ್ ತೊಗೊಳ್ಬೇಕು. ಫ್ರಂಟ್ ಎಂಟ್ರಿದಲ್ಲಿ ಒಂದು ಬಟರ್ಫ್ಲೈ ಥರ ಒಂದು ಗೇಟ್ ಥರ ಮಾಡಿದ್ದಾರೆ. ಒಳಗಡೆ ಹೋಗೋಣ ಬನ್ನಿ, ಯಾವ ಥರ ಇದೆ ಅಂತ ತೋರಿಸ್ತೀನಿ. ಒಳಗಡೆ ನೋಡಿ ಹೆಂಗಿದೆ ಅಂತ, ಸೂಪರ್ ಆಗಿದೆ. ಸ್ನೇಹಿತರನ, ಇದು ಬಟರ್ಫ್ಲೈ ಪಾರ್ಕ್ ಅಂತ ಹೇಳ್ತಾ ಇದ್ರು. ಬಟರ್ಫ್ಲೈ ನನಗೆ ಅಷ್ಟೊಂದೊಂದು ಜಾಸ್ತಿ ಕಂಡಿಲ್ಲ. ಹೀಗೆ ಗೊತ್ತಾಗಿದ್ದು ಬಟರ್ಫ್ಲೈನ ಕೂಡ ಸಾಕ್ತಾರೆ ಅಂತೇಳಿ, ಅದಕ್ಕೂ ಕೂಡ ಫುಡ್ ಹಾಕ್ತಾ ಇದಾರೆ ಅಂತೇಳಿ. ಇದು ಬಟರ್ಫ್ಲೈ ಪಾರ್ಕಲ್ಲಿ ಒಳಗಡೆ ಇದ್ದೀನಿ. ಫುಲ್ ಕ್ಲೋಸ್ಡ್ ಲೂಪ್. ಇದು ಒಂದು ಡೂಮ್ ಶೇಪದಲ್ಲಿ ಇರುತ್ತೆ. ಓಕೆ, ಪರವಾಗಿಲ್ಲ. ಬಟ್ 50 ರೂಪೀಸ್ ಚಾರ್ಜ್ ಜಾಸ್ತಿ, ನಾಟ್ ಟು ಬಿ ವರ್ತ್ ಇಟ್ ಅಂತ ಅನ್ಕೊಂಡಿನಿ. ನೋಡೋಣ ಬನ್ನಿ. ಹಲವಾರು ಜನರು ಬರ್ತಾ ಇದ್ದಾರೆ. ಬಟರ್ಫ್ಲೈಗೆ ಫೀಡಿಂಗ್ ಮಾಡ್ತಾ ಇದಾರೆ. ಅಂದರೆ ಹನಿನ ತಗೊಂಡ್ಬಿಟ್ಟು ಕಾಟನಲ್ಲಿ ಡಿಪ್ ಮಾಡಿಬಿಟ್ಟು ಅಲ್ಲಿ ಇಡ್ತಾರೆ ಅನ್ಮತ್ತು, ಅದು ತಿನ್ನುತ್ತೆ. ಅದು ಒಳಗಡೆ ಹೋದರೆ ನಮಗೊಂದು ಮ್ಯೂಸಿಯಂ ಥರ ಸಿಗುತ್ತೆ. ಬಟರ್ಫ್ಲೈ ಇದೆ, ಆಲ್ ಟೈಪ್ ಬಟರ್ಫ್ಲೈ ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ ನೋಡಿ. ನೋಡಿ, ಆಮೇಲೆ ಇಲ್ಲಿರ್ತಕ್ಕಂಥ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಅದರ ಬಗ್ಗೆ ನೋಡಿ. ಇಲ್ಲಿ ಯಾವ್ಯಾವ ಥರ ಇದಾವೆ ಅಂತೇಳಿ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಅವರು. ಯಾವ್ಯಾವ ತರಹದ ಬಟರ್ಫ್ಲೈ ಇದ್ದಾವೆ ಅನ್ನೋಂಥ ಹೇಳಿ. ಆಲ್ ಟೈಪ್ಸ್ ಆಫ್ ಬಟರ್ಫ್ಲೈ. ಇದು ನೋಡಿ ಎಷ್ಟು ಸೂಪರ್ ಆಗಿದೆ. ಎಲ್ಲ ತರಹ. ಸ್ನೇಹಿತರೆ, ನನಗೆ ಅಕ್ವೇರಿಯಂ ಅಂದರೆ ಭಾಳಷ್ಟು ಇಷ್ಟ. ಯಾಕಪ್ಪ ಅಂದರೆ ಸಣ್ಣವನಿದ್ದಲ್ಲಿಂದ ನಾನು ಗೋಲ್ಡನ್ ಫಿಶು, ಬ್ಲೂ ಫಿಶಸ್ಸುಗಳು ಅವು ತೊಗೊಂಬಂದು ನಾನು ಸಾಕ್ತಾಯಿದ್ದೆ. ಯಾವಾಗ ನಾನು 10th ಆ ಟೈಮಲ್ಲಿ ಅದಕ್ಕೆ ಆಕ್ಸಿಜನ್ ನಾನು ಕೊಡ್ತಾಯಿದ್ದೆ ಇಲ್ಲ.
ಡೈರೆಕ್ಟ್ ವಾಟ್ರಲ್ಲಿ 2 ಡೇಸ್ಗೊಂದ್ಸರಿ ವಾಟರ್ ರಿಪ್ಲೇಸ್ಮೆಂಟ್ ಮಾಡ್ತದೆ. ಬಟ್ ಅವು ಭಾಳಷ್ಟು ದಿನ ಬದುಕ್ತಾ ಇದ್ದಿಲ್ಲ, ಅದಕ್ಕೆ ಮೇನ್ ಆಕ್ಸಿಜನ್ ಬೇಕಂತ ಪಂಪು. ಸೊ ಅದು ಹಾಕಿಲ್ದಕ್ಕೆ ಅದೆಲ್ಲ ಸತ್ತೋಗ್ತಿತ್ತು. ಮನೆಯಲ್ಲಿ ಅಕ್ವೇರಿಯಂ ಇದ್ದರೆ ಭಾಳ ಸೂಪರಾಗಿ ಕಾಣುತ್ತೆ, ಡೆಕೋರೇಟಿವ್ ಥರ. ಯಾರ ಮನೆಯಲ್ಲಿ ಇದ್ದರೆ ನನಗೆ ಕಾಮೆಂಟ್ ಮಾಡಿ ನಿಮ್ಮ ಹತ್ರ. ಇದ್ರ ಹೆಸರು ನಾನು ಮರ್ತೋಗಿದ್ದೀನಿ. ಐ ಥಿಂಕ್ ಸೆಂಟಿಪೇಡ ಮಿಲ್ಲಿಪೇಡ ಅಂತೇಳಿ ಕರೀತಾರೆ. ಮೋಸಂಬಿ ಹಣ್ಣು ತಿಂತಾವೆಲ್ಲ. ಅದಕ್ಕೆ ಎಷ್ಟು ಲೆಗ್ಸ್ ಇದಾವೆ ನೋಡಿ. ಓವರ್ ಆಲ್ ಹೆಂಗಿತ್ತು ಸ್ನೇಹಿತರೆ? ಚೆನ್ನಾಗಿತ್ತು ಅಂತ ಅನ್ಕೊತಾ ಇದ್ದೀನಿ. ನಡೆದು ಮಾತ್ರ ಭಾಳ ಟಯರ್ಡ್ ಆಗಿದ್ದೀವಿ. ಓಕೆ, ವಿಡಿಯೋ ಬರುತ್ತೆ ನಾಳೆಗೆ, ನೋಡಿ ಸೂಪರ್ ಆಗಿದೆ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ತೆಗೆ ಭಾಳಷ್ಟು ಕಷ್ಟಪಟ್ಟಿದ್ದೀನಿ ಸ್ನೇಹಿತರೆ. ಹಾಗೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ನಿಮ್ಮ ಎಕ್ಸ್ಪ್ಲೋರಿಂಗ್ ಬಸವರಾಜ್. ಬಾಯ್ ಬಾಯ್, ಸಿ ಯು.